ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ವಿಧಾನ ಪರಿಷತ್ನ 7 ಸ್ಥಾನಗಳ ಚುನಾವಣೆ ಫಲಿತಾಂಶವು ರಾಜ್ಯದ ವಿಪಕ್ಷಗಳಲ್ಲಿ ಕಂಪನ ಎಬ್ಬಿಸಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ 11 ಮತಗಳು ಆಡಳಿತಾರೂಢ ಕಾಂಗ್ರೆಸ್ ಕಡೆಗೆ ಹೊರಳಿರುವುದು ವಿರೋಧ ಪಕ್ಷಗಳ ನಾಯಕರ ಮನಃಶಾಂತಿ ಭಗ್ನಗೊಳಿಸಿದೆ. ಚುನಾವಣೆಯಲ್ಲಿ ಸಂಭವಿಸಿರುವ ಈ ಅಡ್ಡ ಮತದಾನ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ತಮ್ಮ ಪಕ್ಷಕ್ಕೆ ಕೈಕೊಟ್ಟ ಮತದಾರರು ಯಾರೆಂಬುದನ್ನು ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಈ ಸುದ್ದಿಗೆ ಮುಖಪುಟ ನೋಡಿ. ಗ್ಯಾರಂಟಿ ಯೋಜನೆಗಳ ದುರುಪಯೋಗಕ್ಕೆ ಕಟ್ಟುನಿಟ್ಟಿನ ತಡೆ ಹಾಕುವ ಜೊತೆಯಲ್ಲೇ ಈಗಾಗಲೇ ಮೃತಪಟ್ಟವರ ಅಕೌಂಟ್ಗೆ ಜಮೆಯಾಗಿರುವ 100 ಕೋಟಿ ರೂಪಾಯಿ ಹಣವನ್ನು ವಾಪಸ್ ಪಡೆಯಲು ಸರ್ಕಾರ ಮುಂದಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಸಾರ್ವಜನಿಕರನ್ನು ರಕ್ಷಿಸಬೇಕಾದ ಪೊಲೀಸರೇ ಭಕ್ಷ್ಯರಾಗುತ್ತಿರುವ ಪ್ರಕರಣ ಮತ್ತೆ ನಡೆಯುತ್ತಿದೆ. ವ್ಯಾಪಾರಕ್ಕೆಂದು ಬೆಂಗಳೂರಿಗೆ ಬಂದಿದ್ದ ಕೇರಳ ಮೂಲದ ವ್ಯಾಪಾರಿಗಳನ್ನು ಬೆದರಿಸಿರುವ ಸಿಐಡಿ ಇನ್ಸ್ಪೆಕ್ಟರ್ ಹಾಗೂ 4 ಖಾಸಗಿ ವ್ಯಕ್ತಿಗಳು 20 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದಾರೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಶಾಲಾ ಮಕ್ಕಳ ಪಾಲಿನ ಪೌಷ್ಟಿಕಾಂಶದ ಆಹಾರವಾಗಿರುವ ಮೊಟ್ಟೆ ಶಿಕ್ಷಕರ ಪಾಲಿಗೆ ಹೊರೆಯಾಗಿ ಪರಿಣಮಿಸಿದ್ದು, ಬೆಲೆ ಹೆಚ್ಚಳದ ವ್ಯತ್ಯಾಸ ಸರಿದೂಗಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ನಿರ್ಮಾಣಗೊಂಡಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಹಲವು ಪಕ್ಷಗಳು ಹೋಳಾಗುತ್ತಿವೆ. ಆ ಪಕ್ಷಗಳಿಂದ ಹೊರಬಿದ್ದ ಸಂಸದರು ಆಡಳಿತಾರೂಢ ಎನ್ಡಿಎ ಕಡೆಗೆ ವಾಲುತ್ತಿದ್ದಾರೆ. ಆದರೆ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಈ ಆಪರೇಷನ್ ಅಗತ್ಯವಿತ್ತೇ ಎಂಬ ಪ್ರಶ್ನೆ ರಾಜಕೀಯ ಅಂಗಳದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕ್ಷೇತ್ರ ಮರುವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರವಾಗಲು ಲೋಕಸಭೆಯಲ್ಲಿ 3/2 ಸಂಸದರ ಅಂದರೆ 362 ಸಂಸದರ ಬೆಂಬಲ ಅಗತ್ಯವಿದೆ. ಈ ಸುದ್ದಿಗೆ ಚಿಂತನ ಪುಟ ನೋಡಿ. ರಾಜಧಾನಿ ನವದೆಹಲಿಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರಗಳು ಸತತ 4ನೇ ದಿನವೂ ಕುಸಿತ ಕಂಡಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಲೆಬನಾನ್ನಿಂದ ಹಿಂದೆ ಸರಿಯದ ಇಸ್ರೇಲ್ ವಿರುದ್ಧ ಮುನಿಸಿಕೊಂಡಿರುವ ಇರಾನ್ ನೌಕಾಪಡೆ ಹೋರ್ಮುಜ್ ಜಲಸಂಧಿಯನ್ನು ಮತ್ತೆ ಬಂದ್ ಮಾಡಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕೃತಕ ಬುದ್ಧಿಮತ್ತೆ ಉಪಗ್ರಹ ಬ್ರಾಡ್ ಬ್ಯಾಂಡ್ ಮತ್ತು ಹಸಿರು ಇಂಧನ ಮಾತ್ರವಲ್ಲದೆ ಜಿಯೋ ಪ್ಲಾಟ್ಫಾರ್ಮ್ಸ್ನ ಬಹುನಿರೀಕ್ಷಿತ ಐಪಿಒ ಕುರಿತು ಮಹತ್ವದ ಘೋಷಣೆಗಳನ್ನು ಮಾಡಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಟಿಬೆಟ್ ಗಡಿ ಸಮೀಪದಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ವಿಶ್ವದ ಅತಿದೊಡ್ಡ ಜಲವಿದ್ಯುತ್ ಅಣೆಕಟ್ಟು ನಿರ್ಮಾಣ ಕಾರ್ಯವನ್ನು ಚೀನಾ ಆರಂಭಿಸಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ರಾಜ್ಯದ ಉದಯೋನ್ಮುಖ ಕ್ರಿಕೆಟಿಗರಿಗೆ ಚಿಮ್ಮು ಹಲಗೆಯಾಗಿರುವ ಮಹಾರಾಜ ಟ್ರೋಫಿ ಕೆಎಸ್ಸಿಎ T20 ಟೂರ್ನಿಯ 5ನೇ ಆವೃತ್ತಿಯ ಮೊದಲ ಚರಣಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಆತಿಥ್ಯ ವಹಿಸಿದ್ದು, ಮಾನಸ ಗಂಗೋತ್ರಿಯ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮೈದಾನದಲ್ಲಿ ಶನಿವಾರ ಅದ್ದೂರಿ ಚಾಲನೆ ದೊರೆಯಲಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಕಳೆದ ವರ್ಷ ಜೆಪಿ ತುಮ್ಮಿನಾಡು ನಟಿಸಿ ನಿರ್ದೇಶಿಸಿದ ಸೂ ಫ್ರಮ್ ಸೋ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತ್ತು. ಕನ್ನಡದಲ್ಲಿ 100 ಕೋಟಿ ಕ್ಲಬ್ಗೆ ಎಂಟ್ರಿ ಕೊಟ್ಟಿದ್ದಲ್ಲದೆ ಮಲಯಾಳಂನಲ್ಲೂ ಸ್ವಲ್ಪ ಮಟ್ಟಿಗೆ ಸತ್ತು ಮಾಡಿತ್ತು. 2025ರ ಜುಲೈ 25ರಂದು ಸಿನಿಮಾ ಬಿಡುಗಡೆಯಾಗಿದ್ದರೂ ಬೆಂಗಳೂರಿನಲ್ಲಿ ಜುಲೈ 24ರಂದೇ 16 ಪ್ರೀಮಿಯಂ ಶೋಗಳು ಹೌಸ್ಫುಲ್ ಆಗಿದ್ದವು. ಇದೀಗ ಜುಲೈ 24ರಂದು ಸೂ ಫ್ರಮ್ ಸೋನಂತೆಯೇ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಜಿಕ್ ಮಾಡುವ ಭರವಸೆಯೊಂದಿಗೆ ಕರಾವಳಿ ತೆರೆಗೆ ಬರಲು ಸಿದ್ಧ ನಡೆಸಿದೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.